ಸುದ್ದಿ ಮನೆಯ ಸಮಸ್ತ ವೀಕ್ಷಕರು ನಮಸ್ಕಾರ. ಅಂಬರ್ಗುಡ್ಡ ಚಿತ್ರದಲ್ಲಿನ ಇಬ್ಬರು ಕಲಾವಿದರು ಚಂದನ್ ಮತ್ತು ಚಂದ್ರು. ಚಂದನ್ ಯಾರು ಇದರಲ್ಲಿ? ನೀನು? ಚಂದ್ರು. ಆಕ್ಚುಲಿ ಅವ್ನು ನಾನು ಚಂದನ್ ಅಂತ ಹೇಳ್ದ ಕಣಾಗ್ಲೇ. ಚಂದ್ರು. ಹೌದಾ? ಚಂದನ್ ಚಂದ್ರು. ಅವ್ನು ಚಂದನ್. ಸೂಪರ್. ಫಸ್ಟ್ ಸಿನಿಮಾನಾ? ನಾನು ಫಸ್ಟ್ ಸಿನಿಮಾ ಅವ್ನು ಸೀರಿಯಲ್ ಆಕ್ಟ್ ಮಾಡಿ. ಓಕೆ 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 ಸೂಪರ್. ಯಾವ ಸೀರಿಯಲ್ ಮಾಡಿದ್ರು ನೀನು? ನಾನು ಜಿ ಕನ್ನಡದಲ್ಲಿ ಲಕ್ಷ್ಮೀ ನಿವಾಸ, ಶ್ರಾವಣಿ ಸುಬ್ರಹ್ಮಣ್ಯ ಥರ ಸೈಡ್ ರೋಲ್ ಎಲ್ಲ ಮಾಡಿದ್ದೆ. ಸಾಕ ಸೀನಿಯರ್ ಕೊಡ, ನನಗಿಂತ ಸೀನಿಯರ್ ಕೊಡ ನೀನು. ಸೂಪರ್. ಅಂಬರ್ಗುಡ್ಡದಲ್ಲಿ ಏನು ನಿಮ್ಮ ಪಾತ್ರ? ಇದು ಕಾಮಿಡಿ. ನಿನ್ನ ಪಾತ್ರದ ಹೆಸರು ಗಣೇಶ ಅಂತ. ಏನೋ ಲೆಫ್ಟ್ ಅಲ್ಲೊಂದು ರೈಟ್ ಅಲ್ಲೊಂದು ಇಲ್ಲಿ ಹೆಗಲ್ ಮೇಲೆ ಒಂದು ಹೆಂಗ್ ಕುಡ್ಸ್ಕೊಂಡಿದ್ದೆ 3 ಜನರನ್ನ ಅಂತ. ಅದು ಆಫೀಸಲ್ಲೇ ಸಿಕ್ತಿತ್ತು. ಆಫೀಸಲ್ಲಿ ಫೋಟೋ ಶೂಟ್ ಮಾಡಿಸಿದ್ದು. ಫೋಟೋ ಶೂಟ್ ಅದು. ಬಟ್ ಏನೋ ನಿಮ್ಮ ತನಿಷಾ ಒಂದು ಇನ್ಸಿಡೆಂಟ್ ಹೇಳ್ತಾ ಇದ್ದೆ, ಪಾಪ ಅವಳು ನೀರಲ್ಲಿ ಬಿಡಿಸ್ಬಿಟ್ಟೆ ಅಂತ ಏನೇನೋ. ಅದು ಕಾಲ್ ಜಾರಿ ಬಿದ್ದಿದ್ದು. ನಿಜ ಆಗಲು? ನಿಜ. ಅಲ್ಲಿ ಬಂಡೆ ಒಳಗಡೆ ಕಾಲು ಬಿಟ್ಕೊಂಬಿಟ್ಟೆ ಜಾರ್ಕೊಂತು. ಆಮೇಲೆ ಹಂಗೆ ಬೀಳ್ಸ್ಬಿಟ್ಟೆ. ಅವಳು ಬೀಳಿಲ್ಲ, ನಾನು ಬಿದ್ದೆ. ನಿನಗೆ ರೇಟ್ ಅಲ್ವಾ? ನನಗೇನೋ ಇಲ್ಲ. ದೊಡ್ಡ ಸಮುದ್ರ ಫುಲ್ ತೇಳ್ಕೊಂಡು ಹೋಗ್ತಿತ್ತಲ್ಲ, ನಡೆಯೋದೇ ಕಷ್ಟ ಆಯ್ತಿತ್ತು. ಎಲ್ಲರೂ ಫುಲ್ ತೇರಾಡ್ತಿರು. ಆಗ ಇವನು ಒತ್ಕೊಂಡಿದ್ನಲ್ಲ, ಬಿದ್ದುಬಿಟ್ಟ. ಅಲ್ಲಿಂದ ಕರೆಕ್ಟಾಗಿ ತಂದೆ. ಲಾಸ್ಟಲ್ಲಿ ಬೀಳ್ಸ್ಬಿಟ್ಟೆ. ಎಷ್ಟು ದೂರ ತಂದೆ ಕರೆಕ್ಟಾಗಿ? ತುಂಬ ದೂರ, ಒಂದು 600-700 ಮೀಟ್ರ್ ಇರ್ಬೋದು. ಮೀಟ್ರ್. ದಿನ ಶೂಟಿಂಗ್ ಸ್ಪಾಟ್ಗೆ 2 ಕಿಲೋಮೀಟರ್ ನಡ್ಕೊಂಡು ಹೋಗ್ಬೇಕಿತ್ತು. ಆಗ ಇವನ್ ತಲೆ ಮೇಲೆ ಕುಣ್ಸ್ಕೊಂಡು ಅವನು ಕಾಲು ನೋವು ನೋಡು. ಆಗ ಇವನ್ ಕುಣ್ಸ್ಕೊಂಡು ಕರ್ಕೊಂಡು ಇಲ್ಲ ಕರ್ಕೊಂಡು ಹೋಗ ಇವನು ಕರ್ಕೊಂಡು ಹೋಗ ಸುಮ್ಮನೆ ಅಣ್ಣನ ಮೇಲೆ ಕೂತ್ಕೊಂಡು ಹೋಗೋಣ ಅಂತ, ಜರ್ನಿ ಮಾಡೋಣ ಅಂತ. ಇಲ್ಲ. ಓಕೆ. ಎಷ್ಟು ದಿನ ಮಾಡಿದ್ರಿ ಶೂಟಿಂಗು? ಒಂದು ತಿಂಗಳಾಯ್ತು. ತಿಂಗಳ ಮೇಲೆ. ಓಕೆ. ಇದು ನಿಮ್ಮ ಫಸ್ಟ್ ಸಿನಿಮಾ ನಿಮ್ದು? ನಾನು ಅಲ್ಲಿ ಎಲ್ಲ ಶಾರ್ಟ್ಸ್ ಇದು ಮಾಡಿದ್ದು. ಆದ್ರೆ ದೊಡ್ಡ ಬಿಗ್ ಸ್ಕ್ರೀನ್ ಕಾಣಿಸ್ಕೊಂಡಿದ್ದು ಅಂದ್ರೆ ಲೀಡ್ ಕ್ಯಾರೆಕ್ಟರ್ ಅಂದ್ರೆ ಇದೇ ಮೂವಿ, ಫಸ್ಟ್ ಮೂವಿ. ಹೌದಾ? ಇಡೀ ಸಿನಿಮಾ ಪೂರ್ತಿ ಇದೆ ನೀನು? ನಾವಿಬ್ರು ಇದೀವಿ ಕಾಮಿಡಿ, ನಾವಿಬ್ರು. ಹೌದಾ? ಏನಾದ್ರು ಕಾಮಿಡಿ ಏನ್ ಮಾಡಿದ್ರಿ? ಕಾಮಿಡಿ ನಾನು ಇವನ್ನ ರೇಗಿಸೋದು. ಆನೆ ಮರಿ, ಆನೆ ಮರಿ ಏನೋ ಇಷ್ಟೊಂದು ತಿಂಡಿ ತಿನ್ಕೊಂಡ್ಬಿಟ್ಟಲ್ಲೋ. ಕಾಫಿ ಬೀಜ. ಕೂಲ್ ಮಗ, ಕೂಲ್. ಕಾಫಿ ಬೀಜ. ನಾನು ಕರೆಯೋದು ಹಂಗೆ. ಇವನು ನಾನು ಇವನ್ನ ಆನೆ ಮರಿ ಅಂತ ರೇಗಿಸ್ತಾ ಇರ್ತೀನಿ. ಆನೆ ಮರಿ ದಡಿಯ ರೇಗಿಸ್ತಾ ಇರ್ತೀನಿ. ಓಕೆ. ಸೆಟ್ಟಲ್ಲಿ ಡೈರೆಕ್ಟರ್ ಹತ್ರ ಬೈಸ್ಕೊಂಡ್ರು ಜಾಸ್ತಿ ನೀನಾ ಇವರ? ಇಲ್ಲ, ಇಬ್ರು ಬೈಸ್ಕೊಂತ ಇರ್ತೇವೆ. ಹೌದಾ? ಆಗ ಬರೀ ಇಬ್ರು ಜಾಸ್ತಿ ಬೈದಿದ್ದಾರೆ ಡೈರೆಕ್ಟರ್. ನನಗಂತೂ ಜಾಸ್ತಿ, ಇವನಿಗಂತೂ ಜಾಸ್ತಿ. ನನಗೆ ಜಾಸ್ತಿ. ಇವನು ಹೇಳಿ ಮತ್ತೆ ಕೇಳ್ತಾರಲ್ಲ. ನಾನು ಮಾಡಲ್ಲ, ಸ್ವಲ್ಪ ಫಸ್ಟ್ ಅಲ್ವಾ ಮಾಡಿದ್ದು, ಯಾವತ್ತೂ ಮಾಡಿಲ್ಲ. ಅದಕ್ಕೆ ಸ್ವಲ್ಪ ನಾಚಿಕೆ ನನಗೆ ಮಾಡಕ್ಕೆ. ಅದಕ್ಕೆ ಅವನ್ನ ಬೈದಿನೇ ಮಾಡಿಸಿದ್ರು ಫುಲ್ ಸಿನಿಮಾ. ಅಲ್ಲ, ಇವನು ಇದೇ ಫಸ್ಟ್ ಅಲ್ವಾ ಮಾಡಿದ್ದು. ಈ ಯಾರ ಮಾತು ಕೇಳ್ತಾ ಇರ್ಲಿಲ್ಲ. ಡೈರೆಕ್ಟರ್ ಸರ್ ಒಬ್ರು ಮಾತು ಬಿಟ್ರೆ ಒಬ್ರು ಮಾತು ಕೇಳ್ತಾ ಇರ್ಲಿಲ್ಲ. ಅಲ್ಲ, ಒಂದು ಯಾವ್ದೋ ನಂಗೆ ಡೈರೆಕ್ಟ್ ಹೇಳ್ತಾ ಇದ್ರು, ಅದೊಂದು ಸೀನ್ ಇರ್ತಂತೆ. ಆ ಸೀನಲ್ಲಿ ಕ್ಯಾಮ್ರಾಗೆ ನಿಮ್ಮ ಮುಖ ಮಾಡೋದ್ರೆ ಕ್ಯಾಮ್ರಾಗೆ ಬೆನ್ನು ತೋರಿಸಿದ್ದೆ ಅಂತ ನಿಜಾನ? ಹಂಗೆಲ್ಲ ಮಾಡೋನು. ಹೌದಾ? ಯಾವ ಸೀನ್ ಅದು? ಪ್ರತಿಯೊಂದು ಸೀನ್ಗೂ ಮಾಡೋನು. ಸುಮ್ಮನೆ ಎಲ್ಲರಿಗೂ ಜೋಕ್ಸ್ ಮಾಡ್ಕೊಂಡು, ಬರೀ ಮೂವಿಲಲ್ಲ, ಮೂವಿ ಆ್ಯಕ್ಷನ್ ಕಟ್ ಅಂತಿದ್ದಂಗೆ ಸಾಕು ಎಲ್ಲರಿಗೂ ಜೋಕ್ಸ್ ಮಾಡೋನು. ಜೋಕ್ಸ್ ಮಾಡಿ ಎಲ್ಲ ಕಾಮಿಡಿ ಎಲ್ಲ ಮಾಡಿ ನೆಕ್ಸೋನ್ ಎಲ್ಲರೂ. ಸಕ್ಕತ್ತಾಗಿ ಜೋಕ್ ಹೇಳೋಣ. ಯಾರು ಹೇಳಿದೆ ಜೋಕ್ ಹೇಳೋ? ಜೋಕು ಮೂತಿ ಮಾಡ್ತೀಯಲ್ಲ, ಮಾಡಾತರ ಮೂತಿ ಮಾಡ್ತೀಯಲ್ಲ, ಮೂತಿ ಫೇಸ್ ಮಾಡ್ತೀಯಲ್ಲ. ಅವನಿಗೆ ಡೌಟು ಯಾವ್ದು ಮಾಡಿದೆ ನಾನು, ಯಾರು ಹೇಳ್ತಾನೆ ಅಂತ. ಓಕೆ. ಈ ಮಕ್ಕಳು ಸಿನಿಮಾ ಅಂತಂದ ನಿಮ್ಗೆ ಯಾವ ಸಿನಿಮಾ ನೆನಪು ಕಣ್ಮುಂದೆ ಬರುತ್ತೆ? ನನಗೆ ಸಿಂಹದ ಮರಿ ಸೈನ್ಯ. ಹೌದಾ? ಯಾಕೆ? ಅದರಲ್ಲಿ ಅದೇ ಥರ ನಮ್ಮ ಇದು ಮೂವಿ ಕಾನ್ಸೆಪ್ಟ್ ಥರನೇ ಅದು. ಅದೇ ಮಕ್ಳಿಗೆ ನೋಡೋವಂಥ ಸಿನಿಮಾ ಅದು. ಅದೇ ಮಕ್ಳಿಗೆ ಒಂದು ಗುರಿ ಇರುತ್ತಲ್ಲ, ಇದನ್ನ ಅಚೀವ್ ಮಾಡಬೇಕು ನಾವು ಅಂತ ಸಿನಿಮಾ. ಅದಕ್ಕೆ ನಂಗೆ ಅದು ತುಂಬ ಇಷ್ಟ. ಓಕೆ ಓಕೆ. ಚಿಕ್ಕವರಿದ್ದಂಥ ಸುಮಾರು ಟೈಮಲ್ಲಿ, ಫಾರ್ ಎಕ್ಸಾಂಪಲ್ ಈಗ ಪುನೀತ್ ರಾಜ್ಕುಮಾರ್ ಅವರು ಚಿಕ್ಕವರಿದ್ದಾಗ ಬಹಳ ಸಿನಿಮಾಗಳು ಮಾಡಿದ್ದಾರೆ. ಮಾಸ್ಟರ್ ಲೋಹಿತ್ ಆಗಿ, ಮತ್ತೆ ಮಾಸ್ಟರ್ ಮಂಜುನಾಥ್ ಅವರು, ಮಾಸ್ಟರ್ ಆನಂದ್ ಅವರು. ನಿಮ್ಗೆ ಯಾವ ಸಿನಿಮಾಗಳು ತುಂಬ ಇಷ್ಟ ಆಗ್ತಿತ್ತು ಆ ಟೈಮಲ್ಲಿ? ಆ ಟೈಮಲ್ಲಿ ಅಂದರೆ ಅದೇ ಪುನೀತ್ ರಾಜ್ಕುಮಾರ್ದು ಯಾವುದು? ಅದೇ ಬೆಟ್ಟದವು. ಸೂಪರ್ ಸಿನಿಮಾ. ಅದು ಮತ್ತೆ ನಾನು ತಮಿಳ್ ಅಂತ ನಾನು ನೋಡಲ್ಲ ಅಷ್ಟು. ನೋಡಿಲ್ಲ. ಪರಲ್ಲ. ಬೆಟ್ಟದವು ಅಲ್ಲಿ ಏನು ಇಷ್ಟ ಆಗಲಿ? ತುಂಬ ಇಷ್ಟ ಆಗಿದೆ ಅವ್ರ ಆ್ಯಕ್ಟಿಂಗು.
ಅವರ ಮ್ಯಾನರಿಸಮ್, ಡಾನ್ಸು, ಬಿಸಿಲೇ ಇರಲಿ ಮಳೆಯೇ ಬರಲಿ. ಸೂಪರ್. ನಿಮ್ಮ ಸಿನಿಮಾದಲ್ಲಿ ತುಂಬ ಅಡ್ವೆಂಚರ್ ಅನಿಸಿದ್ದೇನು ನಿಮಗೆ? ಅಡ್ವೆಂಚರ್ಸ್ ಅನಿಸಿದ್ದು ಯಾವ ಸೀನು? ಹಂಗಂದಿದ್ದು ಬೀಚ್ ಹತ್ರ ಹೋಗ್ತೀವಿ, ಡ್ಯಾನ್ಸ್ ಮಾಡ್ತೀವಿ, ಬೀಚ್ ಒಳಗೆ ಇಳಿತೀವಿ, ನಾವೇ ಸುಮ್ಮನೆ ತಮಾಷೆಗೆ ಮಾಡ್ತಾ ಇರ್ತೀವಿ. ನಂದಿ ಒಂದು ತುಂಬ ಇದಿದೆ, ಈ ಕಡೆ ಫೈಟಿಂಗ್ ಆಡ್ತೀವಿ, ಈ ಕಡೆ ಜಗಳನೂ ಮಾಡ್ತೀವಿ, ಈ ಕಡೆ ಕಾಮಿಡಿ, ಆಮೇಲೆ ಫ್ರೆಂಡ್ಸ್ ರಿಯಲ್ ಆಗಿ ಹೊಡೆದಾಡ್ತೀವಿ, ಮೂವಿಲಿ ಹೊಡೆದಾಡ್ತೀವಿ, ಈ ಕಡೆ ಜೋಕು ಮಾಡ್ತೀವಿ. ಅಲ್ಲ ಕಣೋ, ನನಗೆ ಒಂದು ಡೌಟ್. ಈಗ ನೀನು ಹಿಂಗಿದೆಯಾ, ಅಣ್ಣನ ಜೊತೆ ನನಗೂ ಫೈಟ್ ಮಾಡಿದೆ, ಇಬ್ಬರು ಜಗಳ ಆಡ್ತಾ ಇರ್ತೀವಿ. ಆಗಾಗ ಮೂವಿಲಿ ಆಡ್ತೀವಿ, ರಿಯಲ್ ಆಗಿ ಆಡ್ತೀವಿ. ಸುಮ್ಮನೆ ನಾನು ಸ್ವಲ್ಪ ಕಾಮನ್ ಆಗಿ ಹೋಗ್ತೀನಿ ಅಂತ ರಿಯಲ್ ಆಗಿ ಹೋಗ್ತೀವಿ. ಇಬ್ರು ಬೀಚಲ್ಲೆಲ್ಲ ನೀಟಾಗಿ ನಿಜ ಆಟಾಡ್ತೀವಿ. ಬಟ್ ಏನ್ ಗೊತ್ತಾ, ನಾನು ನಿಮ್ಗೆ ಕೇಳ್ತಾ ಇರೋದು, ರೀಲಲ್ಲಿ 100% ನೀನು ಅವನ್ನ ಸೋಲಿಸಿರ್ಬಹುದು, ಬಟ್ ರಿಯಲ್ ಆಗಿ ಅವ್ನು ಸೋಲ್ಸಕ್ಕಾಗಲ್ಲ. ಕರೆಕ್ಟ್ 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 ತಾನೆ? ಈಗ ನೀನು ಈ ಸಿನಿಮಾ ಮಾಡಕ್ ಶುರು ಮಾಡಿದ್ಮೇಲೆ ನಿನಗೆ ಫ್ಯಾನ್ಸ್ ಎಷ್ಟು ಜನ ಜಾಸ್ತಿ ಆಗಿದಾರೋ? ಫ್ರೆಂಡ್ಸು ಫ್ಯಾನ್ಸ್ ಎಷ್ಟು ಜನ ಜಾಸ್ತಿ ಆಗಿದ್ದಾರೆ? ಇವರು, ಆಮೇಲೆ ಆಚೆ ಅವ್ರು ನಮ್ಮ ಫ್ರೆಂಡ್ಸು, ಆಂಟಿಗಳು ಫ್ರೆಂಡ್ಸ್ ಯಾರು ನಿಂಗೆ? ಆಮೇಲೆ ಗೊಲ್ರಟ್ಟಿಯಲ್ಲಿ ತುಂಬ ಜನ. ನನಗೆ ಸ್ಟಾರ್ಟಿಂಗು ಸೀರಿಯಲ್ಸ್ ಎಲ್ಲ ಮಾಡಬೇಕಾದ್ರೆ ಇವನ ಕೈ ಏನೂ ಆಗಲ್ಲ, ಹಂಗೆಲ್ಲ ಇದು ಮಾಡ್ತಾ ಇರು, ಇವ್ನು ಯಾವ್ದು ಬರೀ ಚಿಕ್ಕ ರೋಲ್ ಮಾಡ್ತಿದ್ದಾನೆ, ಹಂಗೆ ಮಾಡಿದ್ದಾನೆ ಹಿಂಗೆ ಮಾಡ್ತಿದ್ದಾನೆ ಅಂತ. ಈ ಮೂವಿ ಬಂದಮೇಲೆ ನಮ್ಮ ಫ್ರೆಂಡ್ಸ್ ಇದ್ದಾರೆ, ಅವ್ರನ್ನ ನಂಗೆ ಸಪೋರ್ಟ್ ಮಾಡೋಕ್ಕೆ ಶುರು ಮಾಡಿದ್ರು. ಸಪೋರ್ಟ್ ಮಾಡಿದ್ರು, ಚೆನ್ನಾಗಿ ಮಾಡ್ತೀಯ ಕಣೋ, ಮಾಡೋ ಅಂತ. ನಮ್ಮ ಅಣ್ಣಂದಿರೆಲ್ಲ ನಂಗೆ ತುಂಬ ಸಪೋರ್ಟ್ ಮಾಡ್ತಾರೆ. ನಮ್ಮ ಅಣ್ಣಂದಿರಾಗಿರ್ಬೋದು, ನಮ್ಮ ಮ್ಯಾಮ್ಗಳಾಗಿರ್ಬೋದು. ಅಪೋಲೋ ಸ್ಕೂಲ್ ಅಂತ ಓದ್ತಿದ್ದೆ, ಅಪೋಲೋ ಪಬ್ಲಿಕ್ ಸ್ಕೂಲು. ಅಲ್ಲೂ ನಮ್ಮ ಟೀಚರ್ಸು, ನಮ್ಮ ಸರ್ಗಳು, ನಮ್ಮ ಫ್ರೆಂಡ್ಸು ತುಂಬ ಸಪೋರ್ಟ್ ಮಾಡಿದ್ದಾರೆ. ಈಗ ಬೇರೆ ಸ್ಕೂಲ್ ಚೇಂಜ್ ಆಗಿದ್ದೀನಿ. ತುಂಬ ಸಪೋರ್ಟ್ ಮಾಡಿದ್ರು. ಒಬ್ಬೊಬ್ಬರು ಆಡ್ಕೊಂಡ್ರು, ಇವ್ನು ಯಾವುದೂ ಮಾಡಿಲ್ಲ ಆ ಥರ ಅಂತ. ಅವ್ರಿಗೆ ಇದೆ ಈ ಮೂವಿದೇ ಉದಾಹರಣೆ. ಪ್ರಮೋಷನ್ ಜಾಸ್ತಿ ಮಾಡವನಣ್ಣ. ಹೌದಾ? ಜಾಸ್ತಿ ಎಲ್ಲ ಕಡೆ ಎಲ್ಲ ಕಡೆ ಹೋಗ್ತಾನೆ. ಹೌದಾ? ಹೋಗಿ ಅದ್ಯಾವುದೋ ಒಂದು ಡೈಲಾಗ್ ಹೇಳ್ತಾನೆ ಆ್ಯಕ್ಟಿಂಗ್ ಮಾಡ್ಕೊಂಡು. ಯಾವುದು? ಅವತ್ತು ಆಫೀಸಲ್ಲಿ ಮಾಡಿದ್ದಲ್ಲ. ಯಾವ್ದು ಹೇಳೋದು? ಯಾವುದು ಇಲ್ಲ ಅಣ್ಣ, ಹೇಳ್ತಾನೆ ಯಾವುದೊಂದು. ಇದು ಲೇ 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 ಜಗಪತಿ ರಾಥೋಡ್, ನಿನ್ನ ಮಾದಕ್ ಲೋಕ ಸಾಮ್ರಾಜ್ಯವನ್ನ ಸರ್ವನಾಶ ಮಾಡೋರ್ಗು ನಿದ್ದೆ ಮಾಡಲ್ಲ ಈ ಸಾಮ್ರಾಟ್. ಲೇ 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 ನೀನೇನು ಆಟ ಆಡ್ತೀಯಾ? ನಾನು ಶುರು ಮಾಡ್ತೀನಿ ನೋಡು ಆಟ, ಅಸಲಿ ಆಟ. ಮಂಗಳೂರು, ಬೆಂಗಳೂರು, ಡೆಲ್ಲಿ, ಮುಂಬೈ, ಹಾಂಗ್ಕಾಂಗ್, ಬ್ಯಾಂಕಾಕ್ನ ನಿನ್ನ ಸಾಮ್ರಾಜ್ಯವನ್ನು ಧೂಳಿಪಟ ಮಾಡ್ತೀನಿ. ಇನ್ನೂ 48 ಗಂಟೆಗಳಲ್ಲಿ ಧೂಳಿಪಟ. ಇವನು ಕಾಂಜಿ ಪಿಂಜಿ ರಾಜ ಮಹಾರಾಜ ಅಲ್ಲ, ಸಾಮ್ರಾಟ್. ನಾವು ಅಲ್ಲಿ ಫಸ್ಟ್ ಇವನು ಬಂದಿದ್ದ, ಅಲ್ಲಿ ಸಾರ್ ಕರೆದಿದ್ದು ಅಂತ ಅವಾಗ ಮಾಡಿದ್ದ ಫಸ್ಟ್. ನಂಗೊಂದು ಇನ್ಸೈಟ್ ಇದು ಗ್ಯಾಪ್ನ ಬರುತ್ತೆ. ಈ ಒಂದು ನಾನು ನಾಳೆ ಶೂಟಿಂಗ್ ಹೋಗ್ಬೇಕು ಅಂದರೆ ನಂಗೆ ಗೊತ್ತಿರಲಿಲ್ಲ ದೊಡ್ಡ ಮೂವಿ ಚಾನ್ಸ್ ಸಿಗುತ್ತೆ ಅಂತ. ಆಡಿಷನ್ ಕೊಟ್ಟೆ, ಸೆಲೆಕ್ಟ್ ಕರಿತೀನಿ ಅಂತ ಅಂದರು. ಒಂದಿನ ಆಫೀಸಿಗೆ ಕರೆದ್ರೆ ಮಾತಾಡಿದ್ರು, ನಿಂಗೆ ಸೇರಿಸ್ಕೊತೀನಿ ಅಂತ. ಆಮೇಲೆ ಮಾರನೇ ದಿವಸಕ್ಕೆ ಶೂಟಿಂಗ್ ಹೋಗಬೇಕು. ಅದೇ 1 ಅವರ್ ಬರೋವರೆಗೆಲ್ಲ ಶೂಟಿಂಗ್ ಹೋಗ್ಬೇಕು. ಅದೇ ಟೈಮಲ್ಲಿ ನಮ್ಮಮ್ಮ ಇದ್ದಾರಲ್ಲ, ಸೊ ಅಂತ ತಮ್ಮನ ಮಗನ ಜೊತೆ ಇನ್ನೂ ಮಗು, 1-2 ವರ್ಷದ ಮಗು, ಅವ್ನ ಹಾಕೊಂಡು ಗಾಡೀಲಿ ಬಿದ್ದೋಗಿದ್ದೀನಿ ನಮ್ಮ ಮನೆ ಮುಂದೆ, ಮಳೆ ಸ್ಕೆಡ್ಡಾಗಿ. ಅವ್ನಿಗೇನಾಗಿಲ್ಲ, ಅವ್ನು ನನ್ನ ಮೇಲೆ ಬಿದ್ದಿದ್ದಾನೆ. ನನ್ನ ಕಾಲು ಇಲ್ಲಿ ಓಪನ್ ಮಾಡಿದ್ರೆ ಇಷ್ಟು ಗಾಯ ಆಗಿದೆ. ಅದು ಮೂಳೆ ಎಲ್ಲ ಒಂಚೂರು ಫ್ರ್ಯಾಕ್ಚರ್ ಆಗಿದೆ. ನಾಳೆ ಬೆಳಿಗ್ಗೆ ರೆಡಿ ಆಗಬೇಕು. ಈ ಕಾಲು ಎತ್ತಕ್ಕಾಗ್ತಿರ್ಲಿಲ್ಲ. ಆಗ ಒಂದು ಡ್ರೆಸ್ಸಿಂಗ್ ಎಲ್ಲ ಮಾಡಿಸ್ಕೊಂಡು ರೆಡಿಯಾಗಿದ್ದೀನಿ. ಅದೇ ಒಂಚೂರು ಟ್ಯಾಬ್ಲೆಟ್ಸು ಎಲ್ಲ ತೊಗೊಂಡು ಹೋಗ್ತೀನಿ. ಇವರೆಲ್ಲ ಎಂಜಾಯ್ ಮಾಡಿದ್ರು, ಒಂಚೂರು ನಾನು ಎಂಜಾಯ್ ಮಾಡಿದೆ. ಆದರೆ ಒಂಚೂರು ನಂಗೆ ಏನು ಅಂದರೆ, ನಾನು ಇನ್ನೊಂಚೂರು ಎಂಜಾಯ್ ಮಾಡ್ಬೋದಿತ್ತಲ್ಲ, ಈ ನೋವು ಇರಲಿಲ್ಲ ಅಂದರೆ. ನೋವು ಐತೆ, ಅದು ಏನು ಮಾಡೋಕ್ಕಾಗಲ್ಲ. ಒಂಚೂರು ಆದರೆ ಆ ಮೂವಿಲಿ ನನ್ನ ಹತ್ರ ನೋವು ಐತೆ ಅಂತ ಹೇಳ್ಕೊಂಡಿಲ್ಲ. ಗೊತ್ತು, ಡೈರೆಕ್ಟರ್ ಸರ್ ಎಲ್ಲ ತುಂಬ ಹೆಲ್ಪ್ ಮಾಡಿದ್ದಾರೆ. ಅದೇ ಟ್ಯಾಬ್ಲೆಟ್ಸ್ ಅನ್ನು ಕೊಡೋದು, ಹಾಕೋದು, ಹಂಗೆಲ್ಲ ಮಾಡಿದ್ದಾರೆ. ಅದೇ ಕಾಲು ಎತ್ತಕ್ಕಾಗ್ತಿರ್ಲಿಲ್ಲ, ಆ ಥರ ತೋರಿಸ್ಕೊಂಡಲ್ಲೇ ಮಾಡಿದ್ದೀವಿ. ಅದೇ ನೈಟ್ ಮಲ್ಗೋಕ್ಕಾಗ್ತಿರ್ಲಿಲ್ಲ. ನೈಟ್ 11 ಗಂಟೆ 12 ಗಂಟೆವರೆಗೂ ಹಚ್ಕೊಳ್ಳೋದು, ಹಂಗೆ ಹಿಂಗೆ ಕೂತಿದ್ದಾಗಲೇ ನಿದ್ದೆ ಮಾಡ್ಬಿಡೋದು, ಆ ಥರ ಆಗೋದು. ನೈಸ್ ಸೂಪರ್. ಭಾಳ ಖುಷಿ ಆಯ್ತು ನಿಮ್ಮ ಜೊತೆ ಮಾತಾಡಿ. ನೀನು ನೋಡೋಕ್ಕೆ ಅವನು ಹಿಂಗಿದಾನಪ್ಪ, ಎಷ್ಟು ಸಾಫ್ಟ್ ಧ್ವನಿಗಳಿಂದು. ಡಬ್ಬಿಂಗ್ ಎಲ್ಲ ನೀನೇ ಮಾಡಿದ್ಯಾ? ಡಬ್ಬಿಂಗ್, ಸಿನಿಮಾ ಡಬ್ಬಿಂಗ್ ನೀನೇ ಮಾಡಿದ್ಯಾ? ಎಲ್ಲ ಕರೆಕ್ಟಾಗಿ ಸಿಂಕ್ ಆಯ್ತಾ?
ಡಬ್ಬಿಂಗ್ ನಾನು ಮಾಡಿಲ್ಲ, ಇನ್ನೊಬ್ರು ಮಾಡಿದ್ರಾ? ನನಗೆ ವಾಯ್ಸು ಸ್ಟಕ್ ಆಯ್ತಿತ್ತು ಅಂತ ಬೇಡ ಅಂದರು. ಓಕೆ 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 ಸೂಪರ್. ನೀನು ಮಾಡಿದೆ? ಈ ಅಡ್ವೆಂಚರ್ಸ್ ಸಿನಿಮಾ ಅಂತಂದಾಗ ನಿಮಗೆ ಏನು ಅನಿಸುತ್ತೆ ಅಂತ, ಈ ಥರದ್ದು ಸಿನಿಮಾಗಳು ಜಾಸ್ತಿ ಬರಬೇಕು ಅಂತ? ಅದು ಇಂಥ ಸಿನಿಮಾಗಳು ಎಲ್ಲ ಇಂಥ ನೋಡಬೇಕು, ಚಿಕ್ಕವರಿಂದ ಇದು ದೊಡ್ಡವರೆಗೂ. ಯಾಕೆಂದರೆ ಇದ್ರಲ್ಲಿ ನಾವು ಒಂದು ಸ್ಕೂಲ್ ಅಡ್ವೆಂಚರ್ ಟ್ರಿಪ್ಗೆ ಹೋಗಿ ಒಂದು ಸಾಹಸ ಪಡ್ತೀವಿ. ಅದನ್ನು ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವರೆಗೂ ನೋಡಬೇಕು ಈ ಸಿನಿಮಾನ. ಪ್ರತಿಯೊಬ್ಬರು ನೋಡೋವಂಥ ಸಿನಿಮಾ. ಅದನ್ನು ನಂದು ಇಂದು ತುಂಬ ಲೀಡ್ ಕ್ಯಾರೆಕ್ಟ್ರು ಮತ್ತು ತುಂಬ ಜೋಕ್ಸ್ ಇದೆ. ಹೇಳಿದ್ನಲ್ಲ, ತುಂಬ ಫೈಟಿಂಗ್ ಆಡ್ತೀವಿ, ಒಂದ್ಸಲ ಫೈಟಿಂಗ್ ಆಡ್ತೀವಿ, ಕಾಮಿಡಿನೂ ಮಾಡ್ತೀವಿ, ಈ ಕಡೆ ಆಟಾಡ್ತೀವಿ. ಒಂದ್ಸಲಿ ಈಗ ನಿನ್ನ ರೈಟ್ ಹ್ಯಾಂಡ್ ನಮ್ಮ ರೈಟ್ ಹ್ಯಾಂಡ್ ಹಿಂಗೆ ಹಿಡಿ ನೋಡೋಣ. ಹಿಡಿ ಹಿಂಗೆ ನೋಡೋ ಮಾಡೋದು ಯಾರಿಗೆ ಜಾಸ್ತಿ ಪವರ್ ಇದೆ ಅಲ್ಲ? ನೀವು ಕೈ ಕೊಟ್ಟಲ್ಲ ನನಗೆ ಗೊತ್ತಾಯ್ತು. ನಿಜ. ನೈಸ್, ಸೂಪರ್. ಚಂದ್ರು ಆ್ಯಂಡ್ ಚಂದನ್ ಅಂಬರಗುಡ್ಡ, ನಿಮ್ಮಿಬ್ರಿಗೂ ಒಳ್ಳೆ ಸಿನಿಮಾ ಆಗಲಿ, ನಿಮ್ಮಿಬ್ರಿಗೂ ಹೆಲ್ಪ್ ಆಗಲಿ, ಇಡೀ ಸಿನಿಮಾ ಟೀಮು ಸಕ್ಸಸ್ನ ಸೆಲೆಬ್ರೇಟ್ ಮಾಡಲಿ. ಸುದ್ದಿಮನೆ ಕಡೆಯಿಂದ ನಿಮಗೆ ಹೃದಯ ತುಂಬಿದ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ವಿಶ್ ಯು ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು.